ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಮುಂದೆ 25,000 ಕೋಟಿ ರೂಪಾಯಿಗಳ ಬೃಹತ್ ಸಾಮ್ರಾಜ್ಯವಿದೆ. ಪ್ರಪಂಚದ ಎಲ್ಲಾ ಐಷಾರಾಮಿ ಸೌಲಭ್ಯಗಳು ನಿಮ್ಮ ಕಾಲಬಡಿಯಲ್ಲಿವೆ. ಆದರೆ ನೀವು ಒಂದು ದಿನ ಇದ್ದಕ್ಕಿದ್ದಂತೆ ಇದೆಲ್ಲವನ್ನೂ ಬಿಟ್ಟು ಒಂದು ಸಾಮಾನ್ಯ ಸೈಕಲ್ ಮೇಲೆ ಹೊರಟು ಬಿಡುತ್ತೀರಿ. ಯಾಕೆ? ಕೇವಲ ತ್ಯಾಗಕ್ಕಾಗಿಯೋ? ಅಲ್ಲ, ಇದೊಂದು ಹೈ ಲೆವೆಲ್ ಬಿಸ್ನೆಸ್ ಸ್ಟ್ರಾಟಜಿ, ಹಣಕ್ಕಿಂತ ದೊಡ್ಡದಾದ ಒಂದು ವ್ಯಾಲ್ಯೂ ಕ್ರಿಯೇಷನ್. ನನ್ನ ಹತ್ತಿರ ಎಲ್ಲವೂ ಇದೆ, ಆದರೆ ನಾನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಈ ಒಂದು ವಾಕ್ಯದ ಹಿಂದೆ ಅಡಗಿದೆ ಈ ದಶಕದ ಅತಿ ದೊಡ್ಡ ಪವರ್ ಮೂವ್. ಶ್ರೀಮಂತಿಕೆ ಅಂದ್ರೆ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವುದಲ್ಲ, ಸಿಕೊಳ್ಳುವುದಲ್ಲ, ಹೋದ ಕಳೆದುಕೊಂಡ ಗೌರವವನ್ನ ಮರಳಿ ಗಳಿಸುವುದು. ಇಂದು ನಾವು ಶ್ರೀಮಂತುಡು ಸಿನಿಮಾವನ್ನು ಕೇವಲ ಕಮರ್ಷಿಯಲ್ ಚಿತ್ರವಾಗಿ ಅಲ್ಲ, ಒಬ್ಬ ಬಿಲಿಯನೇರ್ ಮಗನ ಮಾಸ್ಟರ್ ಕ್ಲಾಸ್ ಆಗಿ ನೋಡೋಣ. ರೆಡಿಯಾಗಿ, ಯಾಕಂದ್ರೆ ಈ ಕಥೆಯ ಪ್ರತಿ ತಿರುವಿನಲ್ಲಿಯೂ 1 ಕೋಟಿ ರೂಪಾಯಿ ಬೆಲೆ ಬಾಳುವ ಸತ್ಯ ಅಡಗಿದೆ. ಈ ಕಥೆಯ ಹೀರೋ ಹರ್ಷ. ತಂದೆ ರವಿಕಾಂತ್ ರವರು ಶೂನ್ಯದಿಂದ ಕೋಟಿಗಳ ಸಾಮ್ರಾಜ್ಯ ಕಟ್ಟಿದವರು. ಆದರೆ ಹರ್ಷನ ದೃಷ್ಟಿಕೋನವೇ ಬೇರೆ. ನಮ್ಗೆಲ್ರಿಗೂ ಗೊತ್ತು, ಬಿಸ್ನೆಸ್ನಲ್ಲಿ ಎಕ್ಸ್ಪ್ಯಾನ್ಷನ್ ಅಂದ್ರೆ ಹೊಸ ಸಿಟಿಗಳಲ್ಲಿ ಆಫೀಸ್ ತೆರೆಯುವುದು ಅಥವಾ ಹೊಸ ದೇಶಕ್ಕೆ ಕಾಲಿಡುವುದು ಎಂದು. ಆದರೆ ಹರ್ಷನ ಪ್ರಕಾರ ರಿಯಲ್ ಎಕ್ಸ್ಪ್ಯಾನ್ಷನ್ ಇರುವುದು ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆಯೋ ಅಲ್ಲಿಗೆ ಹೋಗುವುದು. ಇಡೀ ಜಗತ್ತು ಸಿಟಿಗಳ ಕಡೆ ಓಡುತ್ತಿರುವಾಗ ಹರ್ಷ ತನ್ನ ಮೂಲವನ್ನು ಹುಡುಕುತ್ತಾ ಹಳ್ಳಿಗೆ ಹೋಗುತ್ತಾನೆ. ಇದು ಕೇವಲ ಭಾವನಾತ್ಮಕ ನಿರ್ಧಾರವಲ್ಲ, ಇದೊಂದು ಬ್ಲೂ ಓಷನ್ ಸ್ಟ್ರಾಟಜಿ. ಯಾರು ಗಮನಹರಿಸದ ಜಾಗದಲ್ಲಿ ಹೋಗಿ ತನ್ನ ಪ್ರಭಾವವನ್ನು ಬೆಳೆಸುವುದು. ಇಲ್ಲಿಂದ ಶುರುವಾಗುತ್ತದೆ ಅಧಿಕಾರ ಮತ್ತು ಹಣದ ಅಸಲಿ ಆಟ. ಸಿನಿಮಾದ ಆರಂಭದಲ್ಲಿ ರವಿಕಾಂತ್ ಅವರು ತನ್ನ ಮಗನಿಗೆ ಬಿಸ್ನೆಸ್ ಹಸ್ತಾಂತರಿಸಲು ರೆಡಿಯಾಗುತ್ತಾರೆ. ಆದರೆ ಹರ್ಷ ಅದನ್ನು ನಿರಾಕರಿಸುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಬಿಸ್ನೆಸ್ ಲೆಸನ್, ದ ಬರ್ಡನ್ ಆಫ್ ಲೆಗಸಿ. ಹರ್ಷನಿಗೆ ಗೊತ್ತು, ತಂದೆ ಕಟ್ಟಿದ ಸಾಮ್ರಾಜ್ಯದಲ್ಲಿ ಅವನು ಕೇವಲ ಒಬ್ಬ ಮ್ಯಾನೇಜರ್ ಆಗಿ ಉಳಿಯುತ್ತಾನೆ ಹೊರತು ಲೀಡರ್ ಆಗಲಾರ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡದಿದ್ದರೆ ಅವನ ನೆಟ್ವರ್ತ್ ಎಷ್ಟೇ ಇದ್ದರೂ ಮಾರ್ಕೆಟ್ನಲ್ಲಿ ಅವನಿಗೆ ಬೆಲೆ ಇರುವುದಿಲ್ಲ. ಇದನ್ನು ರಿಯಲ್ ಲೈಫ್ಗೆ ಅನ್ವಯಿಸುವುದಾದರೆ, ನೀವು ಅಪ್ಪನ ಹಣದಿಂದ ಬಿಸ್ನೆಸ್ ಶುರು ಮಾಡಿದರೆ ಅದು ಕೇವಲ ಸರ್ವೈವಲ್ ಆಗುತ್ತದೆ. ಆದರೆ ಹರ್ಷ ತನ್ನದೇ ಆದ ನೀಶ್ ಹುಡುಕುತ್ತಾನೆ. ಹರ್ಷನ ನಿರ್ಧಾರ ನಮಗೆ ಹೇಳಿಕೊಡುವುದೇನೆಂದರೆ, ನೀವು ಯಾವುದನ್ನಾದರೂ ಪಡೆಯಬೇಕಾದರೆ ಮೊದಲು ಯಾವುದನ್ನಾದರೂ ಕಳೆದುಕೊಳ್ಳಲು ಸಿದ್ಧರಿರಬೇಕು. ಅವನು ತನ್ನ ಆರಾಮದಾಯಕ ಜೀವನವನ್ನು ಬಿಟ್ಟು ಹಳ್ಳಿಗೆ ಹೋಗುವುದು ಒಂದು ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್. ವ್ಯಾಪಾರದಲ್ಲಿ ಲಾಭ ಬರಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹರ್ಷ ಇಲ್ಲಿ ತನ್ನ ಸಮಯ ಮತ್ತು ಶ್ರಮವನ್ನು ಇನ್ವೆಸ್ಟ್ ಮಾಡುತ್ತಿದ್ದಾನೆ. ಹರ್ಷ ಹಳ್ಳಿಗೆ ಹೋದಾಗ ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸುತ್ತಾನೆ. ಇದು ಬಿಸ್ನೆಸ್ ಭಾಷೆಯಲ್ಲಿ ಮಾರ್ಕೆಟ್ ರಿಸರ್ಚ್. ಯಾವುದೇ ಪ್ರಾಡಕ್ಟ್ ಲಾಂಚ್ ಮಾಡುವ ಮೊದಲು ಗ್ರಾಹಕರ ಕಷ್ಟವೇನು ಎಂದು ತಿಳಿಯಬೇಕು. ಹಳ್ಳಿಯಲ್ಲಿ ಜನರಿಗೆ ಸೌಲಭ್ಯಗಳಿಲ್ಲ, ನೀರಿಲ್ಲ, ರಸ್ತೆಗಳಿಲ್ಲ. ಆದರೆ ಅಲ್ಲಿ ಅಧಿಕಾರ ನಡೆಸುವವರು ಈ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಇಲ್ಲಿ ನಾವು ವಿಲನ್ ಸಾಸಿ ಮತ್ತು ಅವರ ಗ್ಯಾಂಗ್ ಮಾಡುವ ಮ್ಯಾನಿಪ್ಯುಲೇಷನ್ ನೋಡಬಹುದು. ಅವರು ಹಳ್ಳಿಗರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ಅವರ ಭೂಮಿಯನ್ನು ಕಬಳಿಸುತ್ತಿದ್ದಾರೆ. ಇದನ್ನು ಡೆಟ್ ಟ್ರ್ಯಾಪ್ ಮ್ಯಾನಿಪ್ಯುಲೇಷನ್ ಎನ್ನುತ್ತಾರೆ. ರಿಯಲ್ ವರ್ಲ್ಡ್ ಲೆಸನ್ ಏನಂದ್ರೆ, ಯಾರಾದರೂ ನಿಮಗೆ ಅತಿಯಾದ ಆಸೆ ತೋರಿಸಿ ಅಥವಾ ನಿಮ್ಮ ಅಸಹಾಯಕತೆಯನ್ನು ಬಳಸಿಕೊಂಡು ಸೈನ್ ಹಾಕಿಸಿಕೊಳ್ಳುತ್ತಿದ್ದಾರೆ ಎಂದರೆ ಎಚ್ಚರದಿಂದಿರಿ. ಕಾನೂನುಬದ್ಧವಾಗಿ ಇದನ್ನು ಎದುರಿಸಲು ನೀವು ಯಾವಾಗಲೂ ಡಾಕ್ಯುಮೆಂಟೇಶನ್ ಸ್ಟ್ರಾಂಗ್ ಆಗಿ ಇಟ್ಟುಕೊಳ್ಳಬೇಕು. ಯಾವುದೇ ಅಗ್ರಿಮೆಂಟ್ ಮಾಡುವ ಮೊದಲು ಒಬ್ಬ ಲೀಗಲ್ ಎಕ್ಸ್ಪರ್ಟ್ ಸಲಹೆ ಪಡೆಯುವುದು ಅತಿ ಮುಖ್ಯ. ಹರ್ಷ ಇಲ್ಲಿ ಜನರಿಗೆ ಹಣ ಹಂಚುವುದಿಲ್ಲ, ಬದಲಾಗಿ ಸಿಸ್ಟಮ್ ಸರಿಪಡಿಸಲು ಮುಂದಾಗುತ್ತಾನೆ. ಇದುವೇ ಅಸಲಿ ವೆಲ್ತ್ ಕ್ರಿಯೇಷನ್. ಹರ್ಷ ಹಳ್ಳಿಯನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸುತ್ತಾನೆ. ಇದು ಬಿಸ್ನೆಸ್ನಲ್ಲಿ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಅತ್ಯುನ್ನತ ರೂಪ. ಅವನು ತನ್ನ ಸ್ವಂತ ಹಣದಿಂದ ಹಳ್ಳಿಯ ಶಾಲೆ ಮತ್ತು ಆಸ್ಪತ್ರೆಗಳನ್ನು ರಿಪೇರಿ ಮಾಡಿಸುತ್ತಾನೆ. ಆದರೆ ಗಮನಿಸಿ, ಅವನು ಅಲ್ಲಿನ ಜನರಿಗೆ ಉದ್ಯೋಗ ನೀಡಲು ಪ್ರಯತ್ನಿಸುತ್ತಾನೆ. ಬರೀ ದಾನ ಮಾಡುವುದು ಬಿಸ್ನೆಸ್ ಅಲ್ಲ, ಜನರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಬಿಸ್ನೆಸ್. ವಿಲನ್ಸ್ಗೆ ಇಲ್ಲಿಂದ ಭಯ ಶುರುವಾಗುತ್ತದೆ. ಯಾಕೆಂದ್ರೆ ಜನರು ಸ್ವತಂತ್ರರಾದರೆ ವಿಲನ್ಗಳ ಮೊನೋಪೊಲಿ ಮುರಿದು ಹೋಗುತ್ತದೆ. ಇಲ್ಲಿನ ಸ್ಟ್ರಾಟಜಿ ಅಂದರೆ ಬಿಲ್ಡಿಂಗ್ ಗುಡ್ ವಿಲ್. ನೀವು ಒಂದು ಬ್ರ್ಯಾಂಡ್ ಬೆಳೆಸಬೇಕಾದರೆ ಜನರ ನಂಬಿಕೆ ಗಳಿಸಬೇಕು. ಹರ್ಷ ಹಳ್ಳಿಯ ಜನರ ನಂಬಿಕೆ ಗಳಿಸುವ ಮೂಲಕ ಒಂದು ದೊಡ್ಡ ಹ್ಯೂಮನ್ ಕ್ಯಾಪಿಟಲ್ ಸೃಷ್ಟಿಸುತ್ತಾನೆ. ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದರೆ ನಿಮ್ಮ ಸುತ್ತಲಿರುವವರನ್ನು ಕೂಡ ಬೆಳೆಸಬೇಕು. ಕಾನೂನುಬದ್ಧವಾಗಿ ನೋಡುವುದಾದರೆ ಸರ್ಕಾರಿ ಯೋಜನೆಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡುವುದು ಹೇಗೆ ಎಂದು ಹರ್ಷ ತೋರಿಸಿಕೊಡುತ್ತಾನೆ. ಇದು ಹಳ್ಳಿಯ ಅಭಿವೃದ್ಧಿಗೆ ಬೇಕಾದ ಲೀಗಲ್ ಫ್ರೇಮ್ವರ್ಕ್ ಅನ್ನು ಬಲಪಡಿಸುವ ಕೆಲಸ. ರವಿಕಾಂತ್ ಅವರಿಗೆ ಅರಿವಾಗುತ್ತದೆ, ತನ್ನ ಮಗಗ ಮಾಡುತ್ತಿರುವುದು ತನಗಿಂತ ದೊಡ್ಡ ಕೆಲಸ ಎಂದು. ಇಲ್ಲಿ ನಾವು ಗಮನಿಸಬೇಕಾದ್ದು ಬ್ರ್ಯಾಂಡ್ ಎಕ್ವಿಟಿ. ಹರ್ಷ ತನ್ನ ಕುಟುಂಬದ ಹೆಸರನ್ನು ಹಳ್ಳಿಯಲ್ಲಿ ಅಮರವಾಗಿಸುತ್ತಾನೆ.
ಹಣ ಖಾಲಿಯಾಗಬಹುದು, ಆದರೆ ಈ ಲೆಗಸಿ ಎಂದಿಗೂ ಅಲಿಯುವುದಿಲ್ಲ. ಸಿನಿಮಾದ ಕೊನೆಯಲ್ಲಿ ಹರ್ಷ ಕೇವಲ ಶ್ರೀಮಂತನ ಮಗನಾಗಿ ಉಳಿಯುವುದಿಲ್ಲ, ಅವನು ಆ ಹಳ್ಳಿಯ ಆಧಾರ ಸ್ತಂಭವಾಗುತ್ತಾನೆ. ವೆಲ್ತ್ ಬಿಲ್ಡಿಂಗ್ ಸ್ಟ್ರಾಟಜಿ ಇಲ್ಲಿ ಬಹಳ ಸರಳವಾಗಿದೆ. ಲಾಂಗ್ ಟರ್ಮ್ ಥಿಂಕಿಂಗ್. ಹೆಚ್ಚಿನ ಜನರು ಇವತ್ತಿನ ಲಾಭ ನೋಡುತ್ತಾರೆ, ಆದರೆ ಹರ್ಷ ತಲೆಮಾರುಗಳ ಅಭಿವೃದ್ಧಿ ನೋಡುತ್ತಾನೆ. ನೀವು ಬಿಸ್ನೆಸ್ ಮಾಡುತ್ತಿರಲಿ ಅಥವಾ ಇನ್ವೆಸ್ಟ್ ಮಾಡುತ್ತಿರಲಿ, ಯಾವಾಗಲೂ ಮುಂದಿನ 10 ರಿಂದ 20 ವರ್ಷಗಳ ಬಗ್ಗೆ ಯೋಚಿಸಿ. ಕಾನೂನುಬದ್ಧವಾಗಿ ಹಳ್ಳಿಯನ್ನು ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆ ಮತ್ತು ಅದರಲ್ಲಿರುವ ಟ್ಯಾಕ್ಸ್ ಬೆನಿಫಿಟ್ಸ್ ಹಾಗೂ ಗವರ್ಮೆಂಟ್ ಸಬ್ಸಿಡೀಸ್ ಬಗ್ಗೆ ಕೂಡ ನಾವು ಇಲ್ಲಿ ಯೋಚಿಸಬಹುದು. ಒಬ್ಬ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಯಾವಾಗಲೂ ಸಮಾಜಕ್ಕೆ ಒಳ್ಳೆಯದು ಮಾಡುತ್ತಾ ತನ್ನ ಲಾಭವನ್ನು ನೋಡಿಕೊಳ್ಳುತ್ತಾನೆ. ಹಾಗಾದ್ರೆ ಶ್ರೀಮಂತರು ನಮಗೆ ಕಲಿಸಿದ ಅಂತಿಮ ಪಾಠವೇನು? ಹಣ ಇರುವುದು ಖರ್ಚು ಮಾಡ್ಲಿಕ್ಕಲ್ಲ, ಬದಲಾಗಿ ಬದಲಾವಣೆ ತರಲಿಕ್ಕೆ. ಹರ್ಷ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನು ಪ್ರತಿಯೊಬ್ಬ ಎಸ್ಪೈರಿಂಗ್ ಎಪ್ರೆನರ್ಗೆ ಒಂದು ಎಕ್ಸಾಂಪಲ್. ಹಣವನ್ನು ಹೇಗೆ ಅಧಿಕಾರವಾಗಿ ಮತ್ತು ಅಧಿಕಾರವನ್ನು ಹೇಗೆ ಜವಾಬ್ದಾರಿಯಾಗಿ ಬದಲಾಯಿಸಬೇಕು ಎನ್ನುವುದೇ ಈ ಸಿನಿಮಾದ ಸಾರ. ಆದರೆ ಒಂದು ವಿಷಯ ನೆನಪಿಡಿ, ಹರ್ಷನ ಹತ್ತಿರ ಹಣವಿತ್ತು, ಅದಕ್ಕೆ ಅವನು ಹಳ್ಳಿಯನ್ನು ದತ್ತು ಪಡೆದ. ಆದರೆ ಹಣವೇ ಇಲ್ಲದ ಒಬ್ಬ ವ್ಯಕ್ತಿ 0ಯಿಂದ ಈ ಮಟ್ಟದ ಪವರ್ ಹೇಗೆ ಗಳಿಸಬಹುದು? ಇದಕ್ಕಿಂತಲೂ ಡೇಂಜರಸ್ ಮತ್ತು ಸ್ಮಾರ್ಟ್ ಆದ ಒಬ್ಬ ವ್ಯಕ್ತಿಯ ಕಥೆ ಇದೆ. ಅದು ಕೇವಲ ಒಂದು ಐಡಿಯಾದಿಂದ ಇಡೀ ಮಾರ್ಕೆಟ್ ಅನ್ನೇ ಅಲುಗಾಡಿಸಿದ್ದ. ಆ ಸೀಕ್ರೆಟ್ ಸ್ಟ್ರಾಟಜಿ ಏನು ಅಂತ ನಿಮಗೆ ಗೊತ್ತಾ? ಮುಂದಿನ ವಿಡಿಯೋದಲ್ಲಿ ನಾವು ಅಂತಹದ್ದೇ ಒಬ್ಬ ರಿಯಲ್ ಲೈಫ್ ಗೇಮ್ ಚೇಂಜರ್ ಬಗ್ಗೆ ಮಾತಾಡೋಣ. ತಪ್ಪದೆ ನೋಡಿ, ಯಾಕಂದ್ರೆ ಆ ಸ್ಟ್ರಾಟಜಿ ನಿಮ್ಮ ಜೀವನವನ್ನು ಬದಲಿಸಬಹುದು.